ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಸ್ವಲ್ಪ ಎಲ್ಲೋ ಬೇರೆ ಕಡೆ ಹೋಗೋದಿತ್ತು. ನಿನ್ನೆ ಹೇಳಿದ್ದೆ ನಾನು ಎಲ್ಲೋ ಹೊರಟಿದ್ದೀವಿ ಅಂತ. ಅಲ್ಲಿಂದ ಬಂದು ಮತ್ತೆ ಇಲ್ಲಿ ಮೈಸೂರಲ್ಲಿ ಸ್ವಲ್ಪ ಬೇರೆ ಕಡೆ ಹೋಗೋದಿತ್ತು. ಅಲ್ಲೂ ಹೋಗಿ ಬಂದ್ವಿ. ಹಾಗಾಗಿ ವಾರದ ಕೆಲಸ ಎಲ್ಲ ಏನೂ ಮಾಡಿರಲಿಲ್ಲ ಹೊರಡೋದ್ರಿಂದ. ಮಾಮೂಲಿ ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗಿದ್ದಾಯಿತು. ವಾರದ ಕೆಲಸ ಎಲ್ಲ ಇತ್ತು, ಆದರೂ ಮಾಡೋ ಮೂಡು ಸಹ ಇರಲಿಲ್ಲ. ಹೆಂಗೆ ಅಂತಂದರೆ ಕೆಲವೊಂದು ಸಲ ನಾವು ಏನೇ ಪ್ರಯತ್ನ ಪಟ್ರೂ ಸಮಯದ ಕೈಗೊಂಬೆಗಳಾಗ್ಬಿಡ್ತೀವಿ ಅಂತ ಅನಿಸುತ್ತೆ. ಹಾಗೆ ನಮಗೂ ಆಯಿತು. ಅಂದರೆ ಏನು ಅನ್ನಬೇಕು ಅನ್ನೋದೇ ಗೊತ್ತಾಗಲ್ಲ ಅನಿಸುತ್ತೆ ಕೆಲವೊಂದು ಸಲ. ಏಕೆಂದರೆ ಮನೇಲೇ ಇಬ್ಬರು ಒಪಿನಿಯನ್ನು ಒಂಥರ, ಅಂದರೆ ಮನೆ ಅಂತಂದರೆ ಯಾರದೇ ಆಗಲಿ, ಅಣ್ಣ ತಂಗಿ ಆಗಲಿ, ಅಣ್ಣ ತಮ್ಮ ಆಗಲಿ, ಗಂಡ ಹೆಂಡ್ತಿ ಆಗಲಿ, ಮಕ್ಕಳಾಗಲಿ, ಇಬ್ಬರು ಒಪಿನಿಯನ್ನೇ ಒಂದು ಥರ ಇರೋಲ್ಲ, ಬೇರೆ ಬೇರೆ ಥರ ಇರುತ್ತೆ ಅಂದಾಗ ನಾವಿನ್ನು ಹೊರಗಡೆರದೆಲ್ಲ ಒಪಿನಿಯನ್ ಕೇಳಿದ್ರೆ ಅವ್ರದ್ದು ಬೇರೆ ಥರ ಇರುತ್ತೆ ಅಂತ ಯಾರೂ ನಂಬಲ್ಲ, ಯಾರ್ದೂ ಸಹ ಒಪ್ಪಲ್ಲ ಅಂತ ಅನಿಸುತ್ತೆ. ನಮಗೂ ಈ ಥರ ಅನುಭವಗಳು ಆಗಕ್ಕೆ ಶುರುವಾಯಿತು. ಇದರಲ್ಲಿ ನಮ್ಮದೇ ತಪ್ಪು, ಈಗ ನಾವೇ ಎಲ್ಲರೂ ಹೇಳೋದು ಕನ್ಫ್ಯೂಷನ್ನಲ್ಲಿದ್ದೀರಾ ನೀವು ಅನ್ನೋ ಇದರಲ್ಲಿ ಹೇಳ್ತಾರೆ. ಕನ್ಫ್ಯೂಷನ್ ಹೆಂಗೆ ಅಂತಂತಂದರೆ, ನಾವು ಈಗ ನಂಬಿರೋರನ್ನೇ ದೇವರು ಅಂತ ಹೋಗಿರ್ತೀವಿ. ಈಗ ನಂಬಿರೋರನ್ನೇ ದೇವರು ಅಂತ ಹೋದಾಗ ಅಲ್ಲಿಂದ ನಮಗೇನೋ ಎಷ್ಟು ನಂಬೋದು, ಕೊನೆಯವರೆಗೂ ನಂಬೋಕ್ಕಾಗಲ್ಲ. ಎಲ್ಲಿವರೆಗೂ ನಂಬ್ತೀವಿ ಅಂತಂದರೆ ಅಲ್ಲಿಂದ ಏನೂ ಪ್ರತಿಫಲ ಬಂದಿಲ್ಲ ಅಂತಂದಾಗ ನಂಬಿಕೆಗಳು ಆಟೋಮೆಟಿಕಲಿ ಕಡಿಮೆ ಆಗ್ತಾನೆ ಹೋಗುತ್ತೆ. ಹಾಗಾಗಿ ನಾವು ಕೆಲವೊಂದು ಏನೋ ಒಂದು ಪರಿಸ್ಥಿತಿಲಿ ಸಮಯದ ಕೈಗೊಂಬೆ ಆಗ್ಬಿಟ್ಟಿದ್ದೀವಿ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಯೋಚನೆ ಮಾಡ್ತಾ ಕೂತ್ಕೊಂಡೆ. ಬಟ್ ಯೋಚನೆ ಮಾಡಿದ್ರು ಮನೇಲಿ ಮಗಳಿರೋದ್ರಿಂದ ಅಡುಗೆ ಮಾಡಲೇಬೇಕಲ್ವ ಮಧ್ಯಾಹ್ನದ್ದು. ಆಗಲಿ ಏನು ನಡೀಬೇಕು ಅಂತ ಇರುತ್ತೆ ನಮ್ಮ ಹಣೆ ಬರದಲ್ಲಿ ಅದೇ ಆಗೋದು, ಭಗವಂತನ ಇಚ್ಛೆ ಅಂತ ಅಂದ್ಕೊಂಡು ಇನ್ನು ಕೂತ್ಕೊಂಡ್ರೆ ಆಗಲ್ಲ. ಕೆಲಸಗಳು ಮಾಡಲೇಬೇಕು, ನಾಳೆ ವಾರ ಮಾಡಲೇಬೇಕು. ನಮ್ಮ ಅಂದ್ಕೊಂಡಂಗೆ ಯಾವುದೂ ಆಗೋಲ್ಲ. ಕೆಲವೊಂದು ಸಲ ಎಲ್ಲದೂ ಹಂಗೇನೆ ಅಲ್ವಾ, ಎಲ್ಲ ದೈವ ನಿರ್ಣಯ ಅಂತ ಅಂದ್ಕೊಂಡು ಇನ್ನು ಆ್ಯಸ್ ಯೂಶ್ವಲ್ ಸ್ವಲ್ಪ ಬಿಸಿಲು ಬಂತು. ಹಾಗಾಗಿ ರಾಗಿ ಎಲ್ಲ ತೊಳೆದು ಒಣಗಿಸಿಟ್ಟಿದ್ದೆ, ಅದನ್ನು ಮತ್ತೆ ಒಂದು ಸಲ ಬಿಸಿಲಿಗೆ ಹಾಕಿದೆ. ಇನ್ನು ಮಧ್ಯಾಹ್ನ ಸಂಜೆ ಒಂದು ಮದುವೆಗೆ ಹೋಗಬೇಕಿತ್ತು. ಸಿಂಪಲ್ಲಾಗಿ ಒಂದು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು, ನಮ್ಮ ಹಳ್ಳಿ ಸಾಂಬಾರಿದು ಹುರಿದು ಹುರುಳಿಕಾಳು ಸಾಂಬಾರು, ಅಂದರೆ ಕಾಳುಗಳು ಈ ಥರ ಸಾಂಬಾರುಗಳು ನನ್ನ ಮಗಳಿಗೆ ಇಷ್ಟ. ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಮೊದಲಿಗೆ ನಾನಿಲ್ಲಿ ಹುರುಳಿಕಾಳನ್ನ ಕ್ಲೀನ್ ಮಾಡಿಕೊಂಡು, ಹುರುಳಿಕಾಳನ್ನ ಈ ರೀತಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾವೇನು ಯಾವುದೇ ಔಷಧಿ ಏನೂ ಹಾಕಿರಲ್ಲ. ಔಷಧಿ ಹಾಕಿರದೆಲ್ಲ ಇದ್ರೂ ಸಹ ಮೊದಲೇ ತೊಳ್ಕೊಂಡೆ ಹುರಿತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ, ಈ ಹದ ಬರಬೇಕು. ಈ ಹದದವರೆಗೂ ಸಹ ಹುರ್ಕೊಬೇಕಾಗುತ್ತೆ. ಇನ್ನು ಹುರ್ಕೊಂಡು ಹುರುಳಿಕಾಳನ್ನ ಅದನ್ನು ನೆನೆಸೋಕ್ಕಿಡಬೇಕು. ಸ್ವಲ್ಪ ಹೊತ್ತು ನೆನೆಸ್ಬೇಕು. ನೆನೆಸಿದ್ರೇ ಅದು ಅಂದರೆ ಗಟ್ಟಿ ಇರುತ್ತಲ್ವ, ಅದು ಮೆತ್ತಗೆ ಆಗುತ್ತೆ. ಹಂಗಾಗಿ ಒಂದು ಸ್ವಲ್ಪ ಹೊತ್ತು ನೆನೆಸಿ ಈ ರೀತಿ ಸಾಂಬಾರು ಮಾಡಬೇಕು. ಅಂದರೆ ಕ್ರಂಚಿಯಾಗಿ ಇರಬೇಕಂತಂದರೆ ಆವಾಗಲೇ ಮಾಡಿದ್ರೆ ಆಗುತ್ತೆ. ಈ ರೀತಿ ನೆನೆಸಿನೇ ಮಾಡೋದು. ಅದು ಊಟ ಮಾಡಬೇಕಾದ್ರೆ ಬಾಯಿಗೆ ಸ್ವಲ್ಪ ಸಿಗಬೇಕಲ್ಲ, ಹಂಗಾಗಿ ನೆನೆಯೋಕೆ ಇಟ್ಬಿಟ್ಟು ಇನ್ನು ಬೇರೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೆ. ಈ ಕಡೆ ಅಡುಗೆ ಜೊತೆ ಮನೆ ಕೆಲಸನೂ ಸಹ ಸ್ವಲ್ಪ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಇಲ್ಲಿ ತರಕಾರಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಕುತ್ಕೊಂಡು ತರಕಾರಿ ಎಲ್ಲ ಹೆಚ್ಕೊಂಬಂದೆ ಏನೇನು ಬೇಕು ಅಂತ. ಇನ್ನು ಇಲ್ಲಿ ಖಾರ ರುಬ್ಬೋದಕ್ಕೆ ನಾನಿಲ್ಲಿ ಹಸಿ ಈರುಳ್ಳಿ ಹಾಕ್ತಾಯಿದ್ದೀನಿ, ಮತ್ತು ಸಾಂಬಾರದ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಇನ್ನು ಹುಣಸೆಹಣ್ಣನ್ನು ಹಾಕ್ತಾಯಿದ್ದೀನಿ, ಇನ್ನು ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ಇನ್ನು ಹುರಿದಿಟ್ಕೊಂಡಿರೋಂತಹ ಇದನ್ನು ಹುರುಳಿಕಾಳನ್ನ ಸಹ ಸೇರಿಸಿ ಈ ರೀತಿ ಖಾರ ರುಬ್ಕೊಂಡ್ರೆ ಆಯಿತು. ಇನ್ನು ಒಗ್ಗರಣೆಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಖಾರದ ಪುಡಿ ಹಾಕಿಲ್ಲ, ಏಕೆಂತಂದರೆ ಈ ಸಾಂಬಾರಿಗೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ಹಂಗಾಗಿ ನಾನು ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಬೇಕು, ತರಕಾರಿ ಏನೂ ಇರಲ್ವಲ್ಲ, ಹಾಗಾಗಿ ಇದು ಈರುಳ್ಳಿ ಹಾಕಿದ್ರೆ ಇದು ಚೆನ್ನಾಗಿರುತ್ತೆ ಸ್ವಲ್ಪ. ಹಂಗಾಗಿ ಇನ್ನು ರುಬ್ಬಿಟ್ಕೊಂಡಿರೋಂಥ ಒಗ್ಗರಣೆ ಎಲ್ಲ ಆಯಿತು. ಇದೇ ಒಗ್ಗರಣೆಲಿ ಮಜ್ಜಿಗೆಗೆ ಸ್ವಲ್ಪ ನಾನು ಎತ್ತಿಟ್ಕೊಂಡೆ. ಇನ್ನು ಖಾರ ಹಾಕ್ಬಿಟ್ಟು ಖಾರನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಇದೇ ಟೈಮಲ್ಲಿ ನಾನು ಉಪ್ಪು ಸಹ ಸೇರಿಸ್ತಾ ಇದ್ದೀನಿ. ಖಾರ ಚೆನ್ನಾಗಿ ಕುದಿಬೇಕು. ಖಾರ ನೀರಿದ್ರೂ ಪರವಾಗಿಲ್ಲ. ಇನ್ನು ಖಾರ ಎಲ್ಲ ಕುದ್ಮೇಲೆ ನಾನು ಹುರಿದಿಟ್ಕೊಂಡಿರೋಂಥ ಹುರುಳಿಕಾಳನ್ನ ಸೇರಿಸಿ ಮತ್ತೆ ಒಂದು ಕುದಿನ ಕುದಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಕಡೆಯಲ್ಲಿ ಇದು ಸಂಜೆ ಟೈಮೇ ಹೆಚ್ಚಾಗಿ ಮಾಡೋರು. ಆಮೇಲೆ ಅವರು ಸಂಜೆ ಅಂತಂದರೆ ಬೇರೆ ಸಾಂಬಾರು ಇರೋದು, ಮತ್ತು ಸಾಂಬಾರು ಇಲ್ಲ ಅಂತಂದ್ರೂ ಸಹ ಅವರು 2 ಟೈಮ್ ಸಾಂಬಾರು ಮಾಡೋರಲ್ವ, ಹಂಗಾಗಿ ಸಂಜೆ ಟೈಮೇ ಈ ಸಾಂಬಾರನ್ನ ಮಾಡ್ತಿದ್ದು. ಇನ್ನು ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಮುದ್ದೆನೂ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ,
ಹಂಗಾಗಿ ಅನ್ನನೇ ಮಾಡಿದೆ. ಇರಲಿ ಅನ್ನನೇ ಊಟ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಲೇಟ್ ಬೇರೆ ಆಗಿತ್ತು. ಹಂಗಾಗಿ ಅನ್ನ ಮಾಡಿಬಿಟ್ಟು ಇನ್ನು ಮುದ್ದೆ ಮಾಡಲಿಲ್ಲ. ಇನ್ನು ಹಪ್ಪಳ ಸುಟ್ಕೊಂಡೆ. ಹಪ್ಪಳ ಈ ಚಳಿಗೆ ಬೇಕೇ ಬೇಕು ಏನಾದರೂ ಒಂದು ಬಿಸಿ ಬಿಸಿ ಸಾಂಬಾರು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ಎಲ್ಲ ಅದು ಮನಸ್ಸಲ್ಲಿರೋ ಗೊಂದಲನತ್ಲಾಗಿ ಪಕ್ಕಕ್ಕಿಟ್ಟು ಇನ್ನು ಮನೆ ಕ್ಲೀನ್ ಮಾಡ್ಕೊಳ್ಳೇಬೇಕು. ಇನ್ನು ಪ್ರತಿ ವಾರವೂ ಇದೇ ರೀತಿ ನಂದು ಕ್ಲೀನಿಂಗ್ ರುಟೀನ್ ಇರುತ್ತೆ. ಮಾಡ್ಕೊಳ್ಳೇಬೇಕು. ಅದು ಮಾಡ್ಕೊಳ್ಳಿಲ್ಲ ಅಂದರೆ ನನಗೂ ಸಹ ಸಮಾಧಾನ ಆಗೋಲ್ಲ. ಇದನ್ನು ಈ ರೀತಿ ಮಾಡ್ದಲೇ ಕ್ಲೀನ್ ಮಾಡ್ದಲೇ ವಾರ ಮಾಡಿದ್ರೂ ಅದು ವಾರ ಮಾಡಿದ್ದೀನಿ ಅಂತ ಅನಿಸಲ್ಲ. ಅದೇನೋ ಅದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಈ ಕ್ಲೀನಿಂಗು ಇದೆಲ್ಲ ಬಂದಮೇಲೆ ನಾನು ಮದುವೆ ಆದಮೇಲೆ ನಮ್ಮ ಅತ್ತೆ ಮನೇಲಿ ಅಂದರೆ ನಮ್ಮದು ಹಳ್ಳಿ ಮನೆ. ಇನ್ನು ಮನೇಲಿ ಕ್ಲೀನ್ ಮಾಡ್ತಿದ್ದೆ, ಹಳ್ಳಿ ಮನೇಲೂ ಇಲ್ಲ ಅಂತ ನಾನೇನು ಹೇಳ್ತಿಲ್ಲ. ಬಟ್ ಅಂದ್ರೂ ಇಷ್ಟೇ ಪರ್ಫೆಕ್ಟಾಗಿ ಇಟ್ಕೊಳಕ್ಕಾಗೋದು ಅಂದರೆ ತುಂಬಿದ ಜನ ಎಲ್ಲ ಇರೋರಲ್ವ. ಈಗ ಹಂಗಾಗಿ ನಾನು ಸಿಟಿಗೆ ಬಂದಮೇಲೆ ನಮ್ಮ ಅತ್ತೆ ಮನೆಗೆ ಬಂದಮೇಲೆ ಕ್ಲೀನಿಂಗು ಬರೋದು. ಬಟ್ ಕ್ಲೀನಿಂಗು ಕಂಪಲ್ಸರಿಯಾಗಿ ನಮ್ಮ ಇದರಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ದೆಲ್ಲ ಆಯಿತು. ಇನ್ನು ಮಕ್ಕಳಿರೋ ಮನೆ ಅಂತಂದ್ರೇ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಅವರು ಒಂದು ಕ್ಲೀನ್ ಮಾಡಿ 1 ಅವರು ಸಹ ಬಿಡಲ್ಲ. ಅಷ್ಟೇ ಎತ್ತಿಟ್ರೂ ಎಷ್ಟೇ ಕ್ಲೀನ್ ಮಾಡಿದ್ರೂ ಮಾಡ್ತಿರ್ತಾರೆ. ಬಟ್ ನಾವೇನು ಮಾಡೋಂಗಿಲ್ಲ. ಅವ್ರನ್ನ ಅದು ಮುಟ್ಬೇಡ ಇದು ಮುಟ್ಬೇಡ ಅನ್ನೋಂಗಿಲ್ಲ. ಯಾಕೆಂದರೆ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಡ್ತವೆ ಅವು ಮಕ್ಕಳು. ಹಂಗಾಗಿ ಅವ್ರ ಪಾಡಿಗೆ ಅವ್ರು ಕ್ಲೀನ್, ನಮ್ಮ ಪಾಡಿಗೆ ನಾವು ಕ್ಲೀನ್ ಮಾಡ್ಕೊಳ್ಳೋದು, ಅವ್ರ ಪಾಡಿಗೆ ಅವ್ರು ಆಡಲಿ ಅಂತ ಅಂದ್ಕೊಂಡು ಎಲ್ಲ ಕಿಟಕಿಗಳು ಎಲ್ಲ ಬೆಡ್ ಸ್ಪ್ರೆಡ್ಡು ಎಲ್ಲ ತೆಗ್ದೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಪಾತ್ರೆ ಎಲ್ಲ ಇತ್ತು ಮಧ್ಯಾಹ್ನದ ಊಟದ್ದು, ಅದನ್ನು ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆನ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದೇನೋ ನೆಮ್ಮದಿ. ಅದು ವಾರಕ್ಕೆ ಮನೆ ಕ್ಲೀನ್ ಆಯಿತು ಅಂತಂದ್ರೇ ಅದು ಮನಸ್ಸಿಗೆ ಒಂಥರ ತೃಪ್ತಿ ಅಂತಲೇ ಹೇಳ್ಬೋದು. ಆ ಕ್ಲೀನ್ ಆಗಿದ್ದನ್ನು ಮನೆ ನಮಗೆ ನೋಡೋಕ್ಕೆ ನಮಗೊಂಥರ ಖುಷಿ ಅನಿಸುತ್ತೆ. ಇದರಲ್ಲೇನೋ ಒಂಥರ ನನಗೆ ಅಂತ ಆನಂದ ಅಂತಲೇ ಹೇಳ್ಬೋದು. ಇನ್ನು ಮುಗ್ದೋಗಿರೋಂಥ ಬಾಕ್ಸ್ ಎಲ್ಲ ಇತ್ತು, ಅದನ್ನು ಸಹ ತೊಳೆದಿಟ್ಟಿದ್ದೆ. ಖಾಲಿಯಾಗಿತ್ತು, ಟೀ ಪೌಡ್ರ್ ಖಾಲಿಯಾಗಿತ್ತು, ಸಾಂಬಾರು ಪೌಡ್ರೆಲ್ಲ ಖಾಲಿಯಾಗಿತ್ತು. ಇನ್ನು ಅದನ್ನು ತುಂಬಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಅಷ್ಟೊತ್ತಿಗೆ ಆಲ್ರೆಡಿ ಸಂಜೆ ಆಯಿತು. ಹಾಗಾಗಿ ಇನ್ನು ಟೀ ಮಾಡಿಕೊಟ್ಬಿಟ್ಟು ಎಲ್ರಿಗೂ ಆಮೇಲೆ ಇನ್ನು ಏನಿತ್ತು, ಇನ್ನು ಮದುವೆಗೆ ಹೊರಡಬೇಕಿತ್ತು ಅಂತಂದಲ್ಲ, ಇನ್ನೇನು ಸಾಂಬಾರಿತ್ತು. ನನ್ನ ಕಸಿನ್ ಬಂದಿದ್ದು, ನಮ್ಮ ಮಾಮನ ಮಗಳು ಬಂದಿದ್ದು. ಹಾಗಾಗಿ ನನ್ನ ಮಗಳೂ ಸಹ ಬಿಟ್ಟು ಹೋದೆ. ನನ್ನ ಮದುವೆ ಕರ್ಕೊಂಡು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡೆ. ಯಾಕೆಂತಂದರೆ ಮಳೆ ಇತ್ತು ಹೊರಗಡೆ. ನಾವು ಹೋಗೋದು ಸುಮಾರು ಒಂದು ಸ್ವಲ್ಪ 10 ಕಿಲೋಮೀಟ್ರ್ ಇತ್ತು. ಹಂಗಾಗಿ ಮತ್ತೆ ನೈಟ್ ನಾವು ಹೋಗೋದು ಸ್ಕೂಟಿಲಿ ಹೋಗ್ತೀವಿ, ಆಮೇಲೆ ಗಾಳೀಲಿ ಹುಷಾರಿಲ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಬಿಟ್ಟು ನೀವು ಊಟ ಮಾಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಅವಳಿಗೆ ರೆಡಿ ಮಾಡ್ತಿದ್ದೆ. ಇನ್ನು ಸಾಂಬಾರು ಪುಡಿ ಇದು ನಾನೇ ಮಾಡ್ಕೊಂಡಿದ್ದು. ಪ್ರತಿ ಸಲ ಇಸ್ಕೊಳ್ತಿದ್ದೆ ನಮ್ಮ ಅತ್ತೆ ಮಾಡಿಕೊಡೋರು. ಇನ್ನು ಇವಾಗ ನಾನೇ ಮಾಡೋದು ಅಭ್ಯಾಸ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು. ಒಂದು 6 ತಿಂಗಳು ವರ್ಷ ಆಗೋವರೆಗೂ ಅಷ್ಟೇ ಮಾಡಿಟ್ಕೊಂಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಸೇಮ್ ನಮ್ಮ ಅತ್ತೆ ಥರನೇ ಅವ್ರು ಹೆಂಗೆ ಮಾಡ್ತಾರೆ ಅದೇ ರೀತಿ ಬಂದಿತ್ತು. ಅವ್ರ ಹತ್ರನೇ ಹೇಳಿ ನಾನು ಕೇಳಿಕೊಂಡೆ ನಾನು ಮಾಡಿಕೊಂಡಿದ್ದು. ನಾವೇನಿದೆ ನಾವು ಬೇರೆ ಥರ ರುಬ್ಬಿ ಆವಾಗಲೇ ನಾವು ಹುರ್ಕೊಂಡೆಲ್ಲ ಏನೋ ಹಾಕಲ್ಲ. ಯಾಕೆಂದರೆ ಈ ಸಾಂಬಾರು ಪುಡಿನ ನಾವೆಲ್ಲ ಮಾಡಬೇಕಾದ್ರೆ ಎಲ್ಲ ಥರದ್ದು ಹಾಕಿರ್ತೀವಿ. ಹಂಗಾಗಿ ಹೆಚ್ಚಿಗೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಖಾರದ ಪುಡಿ, ಸಾಂಬಾರದ ಪುಡಿ ನಾವು ಸಪ್ರೇಟ್ ಇರುತ್ತೆ ನಮ್ಮಲ್ಲಿ. ನಾವೇನು ಎರಡೂ ಒಟ್ಟಿಗೆ ಮಾಡಿಸಲ್ಲ. ಹಂಗಾಗಿ ಪಲ್ಯಗಳಿಗೂ ಅದು ಮ್ಯಾಚ್ ಆಗುತ್ತೆ, ಸಾಂಬಾರ್ಗೂ ಮ್ಯಾಚ್ ಆಗುತ್ತೆ. ಹಂಗಾಗಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇದು ತುಂಬ ಚೆನ್ನಾಗಿತ್ತು. ಈ ರೆಸಿಪಿ ಬೇಕಾದರೆ ನನ್ನ ವಿಡಿಯೋದಲ್ಲಿ ಇದೆ, ನಾನು ಅದನ್ನು ವಿಡಿಯೋ ಮಾಡಿ ಹಾಕಿದ್ದೆ. ಇನ್ನು ಮುಗಿಸ್ಕೊಂಡು ಇನ್ನು ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಟೀ ಹೆಂಗೆ ಟೀ ಅಂತಂದರೆ ನಾನು ಏನು ಇದಕ್ಕೆ ಒಂದೇ ಸಲ ಹಾಲು, ಸಕ್ಕರೆ ಎಲ್ಲ ಮತ್ತು ಮಿಕ್ಸ್ ಮಾಡಲ್ಲ. ಈ ರೀತಿ ಕುದಿಸ್ಕೊಂಡೇ ಮಾಡೋದು. ಇನ್ನು ಬೆಲ್ಲನೂ ಖಾಲಿ ಆಗಿತ್ತು, ಅದನ್ನು ಕುಟ್ಟಿಟ್ಕೊಬೇಕಿತ್ತು. ಕುಟ್ಟಿಟ್ಕೊಂಡಿಲ್ಲದ್ರಿಂದ ಇವತ್ತು ಸಕ್ಕರೆ ಟೀನೇ ಮಾಡಬೇಕಾದ ಪರಿಸ್ಥಿತಿ ಬಂತು. ಹಾಗಾಗಿ ಟೀನೂ ಈ ಕಡೆ ಕುದಿಯೋಕ್ಕಿಟ್ಟು ಟೀನ ರೆಡಿ ಮಾಡ್ಕೊಳ್ತಿದ್ದೆ. ಹಾಗೇ ಇದು ತುಂಬಿಟ್ಕೊಂಡಿದ್ನಲ್ಲ ಬಾಕ್ಸ್ ಎಲ್ಲ ಎತ್ತಿಟ್ಕೊಂಡೆ. ಅದೇನೋ ಬಾಕ್ಸ್ ತುಂಬಿದಾಗಲೇ ಖುಷಿ ಅನಿಸುತ್ತೆ ಹೆಣ್ಮಕ್ಳಿಗೆ. ಮನೇಲಿ ಆ ರೇಷನ್ನು ತಳಕ್ಕೆ ಹೋಗ್ದಂಗೆ ಕೆಳಗಡೆ ಹೋಗ್ದಂಗೆ ಒಂದು 3/4 ಭಾಗ ಅರ್ಧ ಭಾಗದಲ್ಲಿ ಇದ್ದಾಗಲೇ ಅದನ್ನು ತುಂಬಿಸ್ಕೊಳೋದ್ರಲ್ಲಿ ಏನೋ ಒಂಥರ ಖುಷಿ ಅನಿಸುತ್ತೆ. ಹಾಗಾಗಿ ತುಂಬಿದಾಗ ಏನೋ ಒಂಥರ ಚೆಂದ ನೋಡೋಕ್ಕೆ ಅಂತ ಅನಿಸುತ್ತೆ. ಟೀ ಎಲ್ಲ ಇನ್ನು ಅವ್ರಿಗೆ ಕೊಟ್ಬಿಟ್ಟು ಇನ್ನು ನನ್ನ ಮಗಳಿಗೆ ಎಣ್ಣೆ ಹಚ್ಚಬೇಕಿತ್ತು. ಅವಳಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಹಂಗಾಗಿ ಎಣ್ಣೆ ಹಚ್ಚಿಬಿಟ್ಟಿರಲಿಲ್ಲ. ಅವಳಿಗೂ ಎಣ್ಣೆ ಹಚ್ಬಿಟ್ಟು ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಹೇರ್ ಕೇರ್ ರೂಟೀನ್ ಅಂತಂದರೆ ನನ್ನ ಮಗಳು ಕೂದಲು ನನ್ನ ಕೂದಲು ಥರ ಏನೋ ಅಷ್ಟೊಂದು ದಪ್ಪವಾಗಿ ಏನಿಲ್ಲ. ಅಂದರೆ ಅದು ಎರಿಡಿಟಿ ಬರೋದ್ರಿಂದ ಹೇರ್ಸ್ ಅನ್ನೋದು ಅದು ಹೆಚ್ಚಿಗೆ ಅದು ಫ್ಯಾಮಿಲಿ ಎರಿಡಿಟಿಲಿ ಅವ್ರ ತಂದೆ ಕಡೆಯಿಂದ ಬರೋದು ಅಂತ ಹೇಳ್ತಾರೆ. ಹಂಗಾಗಿ ಅದು
ಓದಿದ ನೆನಪು ನನಗೆ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಹಂಗಾಗಿ ಅವಳ ಹೇರ್ಸ್ ಅಷ್ಟೊಂದು ಅವಳದು ಸಿಲ್ಕಿ ಹೇರು ತುಂಬ ಅಂದರೆ ತುಂಬ ಶೈನಿಂಗ್ ಇರುತ್ತೆ ಮತ್ತು ಹಂಗೇನೆ ಬೇಗ ಗಂಟಾಗೋಗ್ಬಿಡುತ್ತೆ. ನಂತರ ಅವಳ ಹೇರ್ಸ್ ಇಲ್ಲ. ಹಂಗಾಗಿ ಈ ಥರ ಅವಳಿಗೆ ಯಾವುದೇ ರೀತಿ ನಾನೇನು ಎಣ್ಣೆಗೇನು ಇವಾಗೇನು ಹಾಕ್ತಿಲ್ಲ. ಮಾಮೂಲಿ ಕೊಬ್ಬರಿ ಎಣ್ಣೆ ಇರುತ್ತಲ್ವ, ಹಂಗೆ ಅದನ್ನು ನಾನು ಬಿಸಿ ಮಾಡಿ ಹಚ್ತಿರ್ತೀನಿ ಅದನ್ನು. ಈ ರೀತಿ ಹಚ್ಚೋದ್ರಿಂದ, ಎಣ್ಣೆ ಸ್ನಾನ ಮಾಡಿಸೋದ್ರಿಂದ ಅವರು ಸ್ಕಿನ್ನು ಚೆನ್ನಾಗಾಗುತ್ತೆ, ಕೂದಲು ಚೆನ್ನಾಗಾಗುತ್ತೆ. ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ. ಅವಳು ಸುಮಾರು ಅಂತಂದ್ರೂ ಅವಳಿಗೆ 3.5 4 ವರ್ಷ ಅಂದರೆ ಸ್ಕೂಲ್ಗೆ ಹಾಕೋವರೆಗೂ ಪ್ರತಿದಿನ ಎಣ್ಣೆ ಸ್ನಾನನೇ ನಾವು ಮಾಡಿಸ್ತಿದ್ದು. ಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಎಣ್ಣೆ ಸ್ನಾನ. ಇನ್ನು ಮಾಮೂಲಿ ಬಿಸಿಲಿತ್ತು ಅಂತಂದಾಗ ಹಿಂಗೆ ಇದ್ದಿದ್ದಾಗ ಸ್ಕೂಲ್ಗೂ ಹಾಕ್ಬಿಟ್ಟಿರ್ತೀವಿ. ಸ್ವಲ್ಪ ಕೋಲ್ಡ್ ಇತ್ತು ಅಂತಂದರೆ ಹಾಕಲ್ಲ ಅಷ್ಟೇ. ಇನ್ನು ಅವಳು ಸ್ಕಿನ್ ಕೇರ್, ಹೇರ್ ಕೇರಿಗೆ ಏನು ಮಾಡ್ತೀವಿ ಅಂತಂತಂದರೆ, ಅವಳು ಕೇರ್ ಅಂತ ಏನು ಮಗುಗೆ ನಾನು ಏನೂ ಮಾಡಲ್ಲ, ಊಟನೇ ಅಷ್ಟೇ, ಮನೆ ಊಟನೇ, ಊಟದ ಮೇಲೂ ಡಿಪೆಂಡ್ ಆಗಿರುತ್ತೆ ಹೇರ್ಸ್ ಅನ್ನೋ ಅಂತ ಹೇಳ್ತೀವಿ. ಇನ್ನು ಅವಳಿಗೆ ಹಸಿ ಕರ್ಬೇವಿನ ಸೊಪ್ಪು ಮಾತ್ರ ನಾನು ತಿಂತೀನಿ, ಅವಳಿಗೂ ಅದು ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಹಸಿ ಕರ್ಬೇವಿನ ಸೊಪ್ಪನ್ನ ಅವಳು ತಿಂತಾಳೆ ಪ್ರತಿದಿನ, ಮಿಸ್ ಮಾಡ್ದಂಗೆ. ಅವಳಿಗೆ ಒಂದು 6ರಿಂದ 8 ಎಲೆ ಅಂತೂ, ಅದು ಚಿಕ್ಕ ಚಿಕ್ಕ ಎಲೆನೇ, ದೊಡ್ಡದೇನು ಕೊಡಲ್ಲ ಅವಳಿಗೆ, ಅಷ್ಟನ್ನು ಮಾತ್ರ ಅದನ್ನು ನಾನು ಕೊಡ್ತೀನಿ. ಅವಳು ತುಂಬ ಚೆನ್ನಾಗಿ ತಿಂತಾಳೆ, ನಾನು ತಿಂತೀನಿ, ಅವಳು ತಿಂತಾಳೆ. ಊಟನೇ, ಮನೆ ಊಟನೇ ಅವಳಿಗೆ. ಹೇರ್ಸು ಸ್ವಲ್ಪ ಇದಾಗಿದೆ, ಹೇರ್ ಕೇರ್ ಮಕ್ಕಳಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನೇನು ಎಕ್ಸ್ಟ್ರಾ ಏನು ಮಾಡೋಕ್ಕೆ ಹೋಗಲ್ಲ. ನಾನೇನು ಯೂಸ್ ಮಾಡ್ತೀನಿ ಸದ್ಯಕ್ಕೆ ಅದನ್ನೇ ಅವಳು ಯೂಸ್ ಮಾಡ್ತಾಯಿದ್ದೀನಿ. ಇದು ಅವಳ ಹೇರ್ ಕೇರ್ ರುಟೀನು. ಇನ್ನು ಎಣ್ಣೆ ಎಲ್ಲ ಹಚ್ಕೊಟ್ಟು ಅವಳಿಗೆ ತಲೆ ಬಾಚಬೇಕು. ಅಂದರೆ ಕೂದಲು ಮಾಮೂಲಿ ಫುಲ್ ಜುಟ್ಟು ಹಾಕೋದಕ್ಕೆ ಬರಲ್ಲ ಅವಳಿಗೆ. ಹಂಗಾಗಿ ಸ್ವಲ್ಪ ಎಣ್ಣೆ ಹಚ್ಚಿದಾಗ ಪೂರ್ತಿ ಸೇರಿಸ್ಬಿಟ್ಟು ಜುಟ್ಟು ಹಾಕಿದ್ರೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾಳೆ ಅವಳು. ಈ ರೀತಿ ಅವಳು ಕೇಳ್ತಿರ್ತಾಳೆ, ಈ ರೀತಿ ಮಸಾಜ್ ಎಲ್ಲ ಕಡೆ ಹಿಂಗೆ ಇದು ಮಾಡ್ಕೊಂಡು ಮಾಡಿ ಮಮ್ಮಿ, ಮಸಾಜ್ ಮಾಡಿ ಮಮ್ಮಿ ಅಂತ ಕೇಳ್ತಿರ್ತಾಳೆ. ಈ ರೀತಿ ಪ್ರತಿಯೊಂದು ಈ ಥರ ಬಗೆ ಬಗೆ ಮಾಡಿಬಿಟ್ಟು ಅವಳಿಗೆ ಎಣ್ಣೆ ಹಚ್ತೀನಿ. ಎಣ್ಣೆ ಹಚ್ಚಿ ಈ ರೀತಿ ಒಂದು ಜುಟ್ಟು ಕಡ್ದೆ. ಆ ಜುಟ್ಟು ಕಡ್ದಾಗ ಅವಳು ನೋಡೋಕ್ಕೇನೋ ಒಂಥರ ಖುಷಿ. ನನ್ನ ಮಗಳು ಹೇಳ್ತಿರ್ತಾರೆ, ಇವಾಗ ನಮ್ಮಮ್ಮ ಇದ್ದರು, ನಮ್ಮ ಅಜ್ಜಿ ಅವರಿಲ್ಲ ಇವಾಗ, ಅವ್ರ ಥರನೇ ಇರೋದು ಅಂತ ಹೇಳ್ತಿರ್ತಾರೆ. ಕೆಲವೊಂದು ಸಲ ಅವಳು ನೋಡಿದಾಗ ಹಂಗೆ ನಮಗೆ ಈ ಥರ ಕೆಲವೊಂದು ಇದರಲ್ಲೆಲ್ಲ ಫುಲ್ ಹಂಗೆ ಕಾಣಿಸ್ತಾಳೆ. ಇನ್ನು ಸಂಜೆ ಆಯಿತು, ನಾನು ರೆಡಿ ಆದೆ. ರೆಡಿ ಆಗಿಬಿಟ್ಟು ಹೊರಟೆ. ಇನ್ನು ಸೀರೆ ಹಾಕ್ಕೊಂಡು ಹೋಗೋದು ಇವೆಲ್ಲ ನನ್ನ ಜೀವನದಲ್ಲಿ ಕೆಲವೊಂದು ಜವಾಬ್ದಾರಿಗಳು ಬಂದಾಗಿಂದ ನನ್ನ ಮೇಲೆ ನನಗೆ ರೆಡಿ ಆಗೋದು ಇದು ಎಲ್ಲ ಹೋಗ್ಬಿಟ್ಟಿದೆ. ಅದು ನಿಜ. ಯಾಕೆಂತಂದರೆ ಯಾರೇ ಒಬ್ಬರು ಒಂದು ಮನುಷ್ಯ ಒಂದು ಜವಾಬ್ದಾರಿಗಳು ಹೊತ್ಕೊತಾರೆ ಅಂತಂದರೆ ಅವ್ರ ಮೇಲೆ ಅವರ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅನಿಸುತ್ತೆ. ನನಗೂ ಇದು ನನಗೆ ಬಂದ್ಬಿಟ್ಟಿದೆ. ಏನೋ ರೆಡಿ ಆಗಬೇಕು ಇದು ಎಲ್ಲ ನನಗೆ ಅಷ್ಟೇನೂ ಅನಿಸಲ್ಲ. ಬಟ್ ಹೋಗಬೇಕು ಅಷ್ಟೇ. ಹಂಗಾಗಿ ಸಿಂಪಲ್ಲಾಗೆ ನಾನು ರೆಡಿಯಾಗಿ ಹೊರಟಿದ್ದಾಯಿತು. ಇನ್ನು ಮನೆಯಿಂದ ಒಂದು 10 ಕಿಲೋಮೀಟ್ರ್ ಹೊರಗಡೆ ಇತ್ತು ಮದುವೆ. ತುಂಬ ಚೆನ್ನಾಗಿತ್ತು, ಅರೇಂಜ್ಮೆಂಟ್ಸೇ ಅಷ್ಟಿತ್ತು. ನಾನು ತುಂಬ ವರ್ಷಗಳೇ ಆಗಿತ್ತು ಅನಿಸುತ್ತೆ ಈ ರೀತಿ ಮಗಳು ಹುಟ್ಟಿದ ಮೇಲೆ ಮದುವೆಗಳೆಲ್ಲ ಅಟೆಂಡ್ ಮಾಡಿದ್ದು ತುಂಬ ಕಮ್ಮಿ. ಹೆಂಗೆ ಅಂತಂದರೆ 1 ಅವರ್ ಏನಾದರೂ ಫಂಕ್ಷನ್ ಇತ್ತು ಅಂತಂದರೆ ಹೋಗ್ಬಿಟ್ಟು ಬರ್ತಿದ್ದು ಹೆಚ್ಚಾಗಿತ್ತು. ಇದೇ ಫಸ್ಟು ಸದ್ಯದಲ್ಲಿ. ಅವಳು ಸ್ವಲ್ಪ ದೊಡ್ಡಳಾದಮೇಲೆ ನಾನು ಹಿಂಗೆ ಹೋಗ್ತಾ ಇರೋದು. ಮದುವೆ ಮಾತ್ರ ತುಂಬ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿ ಮಾಡಿದರು. ಹೆಂಗೆ ಅಂತಂದರೆ ನಾವು ಟಿ ವಿಲೆಲ್ಲ ನೋಡ್ತಿರ್ತೀವಲ್ಲ, ಆ ರೀತಿ ಇದರಲ್ಲೇ ಅರೇಂಜ್ಮೆಂಟ್ ಮಾಡಿದರು. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಅನ್ನಿಸ್ತು. ನಾನು ಹೋಗ್ದಲೇ ಇರೋದ್ರಿಂದ ಏನು ಹಿಂದೆ ಉಳಿದಿದ್ದೀವೇನೋ ಅಂತ ಅನ್ನಿಸ್ತು. ಮದುವೆಗಳಿಗೆ ಅಟೆಂಡ್ ಮಾಡ್ದಲೇ ಇರೋದ್ರಿಂದ ಎಲ್ಲ ಫೋಟೋಶೂಟಿಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿ ಮಾಡಿದರು. ಇನ್ನು ಥೀಮೇ ಚೆನ್ನಾಗಿತ್ತು. ಸ್ಟಾರ್ಟಿಂಗಲ್ಲಿ ಯಾರಿಗೂ ಆ ರೀತಿ ಇದು ಮಾಡ್ದಂಗೆ ಈ ಥೀಮಲ್ಲಿ ಅರೇಂಜ್ ಮಾಡಿದರು. ಊಟ ಅಂತೂ ತುಂಬ ಅದ್ಭುತವಾಗಿತ್ತು. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.